ಈ ಬಗ್ಗೆ ಮಾತಾಡೋದಕ್ಕೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಹಲೋ ಸರ್ ಕೇಳಿಸ್ತಿದ್ಯಾ? ನಮಸ್ಕಾರ. ನಮಸ್ಕಾರ ಸರ್. ಎಸ್ ಎಂ ಕೃಷ್ಣ ಅವರು ಇವತ್ತು ತೀರ್ಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ಬಹಳ ದುಃಖ ತಂದಿದೆ, ನೋವಾಗಿದೆ. ನನಗಂತೂ ಪರ್ಸನಲಿ ಬಹಳ ನೋವಾಗಿದೆ, ಬಹಳ ದುಃಖ ಆಗಿದೆ. ಯಾಕೆಂದ್ರೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೇನೆ. ಅವರು ಅತ್ಯಂತ ಈ ರಾಜ್ಯ ಕಂಡಂತ ಬಹಳ ಒಂದು ಅತಿ ಎತ್ತರದ ನಾಯಕ, ರಾಜಕಾರಣಿ. ರಾಜ್ಯಕ್ಕೆ ಅನೇಕ ಕೊಡುಗೆಯನ್ನ ಕೊಟ್ಟಿದ್ದಾರೆ. ರಾಜಕಾರಣ ಹೇಗಿರ್ಬಹುದು ಅನ್ನೋದನ್ನ ಒಂದು ಹೊಸ ರೀತಿಯನ್ನ ತೋರಿಸ್ಕೊಟ್ಟವ್ರು ಅವರು. ರಾಜ್ಯದ ಅಭಿವೃದ್ಧಿಗೆ ಬಹಳಷ್ಟು ಚಿಂತನೆಯನ್ನ ಮಾಡ್ತಿದ್ದಂಥವ್ರು. ಈ ರಾಜ್ಯ ಇಡೀ ದೇಶದಲ್ಲಿ 1ನೇ ಸ್ಥಾನಕ್ಕೆ ಅಭಿವೃದ್ಧಿಯಲ್ಲಿ ಬರಬೇಕಾದ್ರೆ ಅವರು ಹಾಕಿಕೊಟ್ಟಂತ ಅನೇಕ ಕಾರ್ಯಕ್ರಮಗಳು ಇವತ್ತು ನಮ್ಮನ್ನ ನೆನೆಸ್ತಾ ಇದ್ದಾವೆ. IT-BT ಸೆಕ್ಟರ್ ನಲ್ಲಿ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ರು. ಬಹಳ ನೋವಾಗಿದೆ. ಇವತ್ತು ನಾವೆಲ್ಲ ಅವರನ್ನ ಕಳ್ಕೊಂಡು ಒಂದು ರೀತಿಯಲ್ಲಿ ನಷ್ಟ ಅಲ್ಲ, ಬಡವರಾಗೋಗಿದ್ದೀವಿ ಅಂತ ಹೇಳಿ ಅನ್ಸುತ್ತೆ ನನ್ಗೆ. ರಾಜಕಾರಣದ ಕ್ಷೇತ್ರದಲ್ಲಿ ಅಂತ ವ್ಯಕ್ತಿಗಳು ಬರೋದು ಬಹಳ ವಿರಳ. ಯಾರೋ 1000ಕ್ಕೆ ಒಬ್ಬರು ಬರ್ತಾರೆ. ಅಂತ ಸಂದರ್ಭದಲ್ಲಿ ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಬಹಳಷ್ಟು ಜನ ಅವರ ಅಭಿಮಾನಿಗಳಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಹೇಳೋದು ಒಂದೇ, ಅವ್ರು ಯಾವತ್ತೂ ನಮ್ಮ ಮನಸ್ಸಿನಲ್ಲಿ ಸದಾ ಇರ್ತಾರೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಓಕೆ ಸರ್, ಅವರು ಒಬ್ಬ ರಾಜಕಾರಣಿಯಾಗಿ ಎಲ್ಲರೂ ಅವ್ರನ್ನ ನೋಡಿದ್ದಾರೆ, ಯಾವ್ಯಾವ ಹುದ್ದೆ ಅಲಂಕರಿಸಿದ್ರು, ಯಾವ ರೀತಿ ನಿಭಾಯಿಸಿದ್ರು ಅಂತ. ಬಟ್ ಅವ್ರ ಜೊತೆ ನೀವು ಕೆಲಸ ಮಾಡಿದಿರಿ, ಬಹಳ ಹತ್ರದಿಂದ ನೀವು ಎಸ್ ಎಂ ಕೃಷ್ಣ ಅವರನ್ನ ಗೊತ್ತು ನಿಮಗೆ. ಹಾಗಾಗಿ ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಹೇಳೋದಾದ್ರೆ ನಿಮ್ಮನ್ನ ಇಂಪ್ರೆಸ್ ಮಾಡಿದಂಥದ್ದು? ಬಹಳ ಎತ್ತರದ ವ್ಯಕ್ತಿತ್ವ. ಇ ವಾಸ್ ಎ ಸ್ಟೇಟ್ಸ್ಮನ್, ಜಸ್ಟ್ ರಾಜಕಾರಣಿ ಅಲ್ಲ, ಇ ವಾಸ್ ಎ ಸ್ಟೇಟ್. ಅವರು ಗವರ್ನರ್ ಇದ್ದಾಗಲಿ ಅಥವಾ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಇದ್ದಾಗಲಿ ಕೇಂದ್ರದಲ್ಲಿ, ಹಿಂದೆ ಅವರು ಇಂಡಸ್ಟ್ರಿ ಮಿನಿಸ್ಟರ್ ಕೂಡ ಕೇಂದ್ರದಲ್ಲಿ ಆಗಿದ್ರು. ಇದೆಲ್ಲವೂ ಕೂಡ ಅವರ ಅತಿ ದೊಡ್ಡ ಅನುಭವ ಈ ರಾಜ್ಯಕ್ಕೆ ಅವರು ಕೊಟ್ಟು ಹೋಗಿದ್ದಾರೆ. ನಮಗೆಲ್ಲ ಒಂದು ಮಾದರಿ, ಮುಂದಿನ ಪೀಳಿಗೆಗೆ ಎಸ್ ಎಂ ಕೃಷ್ಣ ಒಂದು ಮಾದರಿಯಾಗಿ ರಾಜಕಾರಣದಲ್ಲಿ ಕಾಣಿಸ್ತಾರೆ ಅಂತ ಹೇಳಿ ನನಗನ್ಸುತ್ತೆ. ಅವರ ಮಾದರಿನ ಯುವ ಪೀಳಿಗೆ ಅನುಸರಿಸಿದ್ರೆ ರಾಜಕಾರಣ ಶುದ್ಧ ಆಗುತ್ತೆ ಅಂತ ಹೇಳಿ. ಓಕೆ, ಅಲ್ಲ, ರಾಜಕೀಯ ಕ್ಷೇತ್ರದಲ್ಲಿರೋರು ದಿನ ಬೆಳಗಾದ್ರೆ ಸವಾಲುಗಳು ಬರುತ್ತೆ, ಅದನ್ನ ಸಮರ್ಥವಾಗಿ ನಿಭಾಯಿಸ್ತೀರಿ ನೀವೆಲ್ಲ. ಆದ್ರೆ ಎಸ್ ಎಂ ಕೃಷ್ಣ ಅವರು CM ಆಗಿದ್ದಂತ ಟೈಮಲ್ಲಿ ಬಂದಂತ ಸವಾಲುಗಳು ಒಂದೆರಡಲ್ಲ. ಅದು ಡಾಕ್ಟರ್ ರಾಜ್ ಅವರ ಅಪಹರಣ ಆಗಿರ್ಬೋದು, ಅಥವಾ ಬರಗಾಲ, ಒಂದಾದ್ಮೇಲೆ ಒಂದು ಕಾವೇರಿ ನೀರಿನ ವಿವಾದ, ಅವೆಲ್ಲವನ್ನ ಸಮರ್ಥವಾಗಿ ಎದುರಿಸೋದ್ರ ಜೊತೆಗೆ ಒಂದಷ್ಟು ಅಭಿವೃದ್ಧಿ ಯೋಜನೆಗಳನ್ನ ಕೂಡ ಅವ್ರು ಜಾರಿಗೆ ತಂದ್ರು. ಅವರ CM ಅವಧಿಯ ಸಾಧನೆ ಬಗ್ಗೆ ಅವರು, ನಾನು ಹೇಳಿದ್ನಲ್ಲ, ಅವರು ಸ್ಟೇಟ್ಸ್ಮನ್ ಅಂತ ಹೇಳಿ, ಆ ಸವಾಲುಗಳನ್ನ ಬಹಳ ಸಮಾಧಾನವಾಗಿ ಎದುರಿಸಿದ್ರು. ರಾಜ್ಕುಮಾರ್ ಕಾಡಿಗೆ ಹೋದಂತ ಸಂದರ್ಭದಲ್ಲಿ ಅಂತೂ ನಮಗೆ ಸರ್ಕಾರದಲ್ಲಿ ಆದಂತ ಬಹಳ ಟೆನ್ಷನ್ಗಳು, ಅದ್ರ ಜೊತೆಗೆ ಕಾವೇರಿ ಗಲಾಟೆಯ ಸಂದರ್ಭದಲ್ಲಿ ಅವರು ಪಾದಯಾತ್ರೆ ಮಾಡಿದ್ರು ಮಂಡ್ಯದವರೆಗೆ. ಅದೆಲ್ಲ ನಾವೆಲ್ಲ ಅದರಲ್ಲಿ ಭಾಗಿಗಳಾಗಿದ್ವಿ. ಅವಾಗೆಲ್ಲ ನಾವು ನೋಡಿದ್ದೇವೆ ಹತ್ರದಿಂದ. ಬಹಳ ಸಮಾಧಾನಕರವಾಗಿ ಎಲ್ಲವನ್ನು ಕೂಡ ಹ್ಯಾಂಡಲ್ ಮಾಡ್ತಾ ಇದ್ರು. ಅದು ಎಲ್ಲ ನಮ್ಗೆ ಮಾದರಿ ಅಂತ ಹೇಳಿ ನಾನು ಅನ್ಕೊಳ್ತೇನೆ. ನಾನಂತೂ ಬಹಳಷ್ಟು ಅವ್ರನ್ನ ಕಳ್ಕೊಂಡಿದ್ದು ನನಗೆ ವೈಯಕ್ತಿಕವಾಗಿ ಬಹಳಷ್ಟು ನೋವಾಗಿದೆ. ಓಕೆ, ನೀವು ಲಾಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದೆ ಯಾವಾಗ ಸರ್? ಅದು ಆಸ್ಪತ್ರೆಗೆ ಹೋಗೋಕ್ ಮುಂಚೆ ಮೀಟ್ ಮಾಡಿದ್ದೆ. ಅವರು ಮೊದಲನೇ ಬಾರಿಗೆ ಆಸ್ಪತ್ರೆಗೆ ಮಣಿಪಾಲಿಗೆ ಹೋಗುವಾಗ ಬಹಳ ಅದಕ್ಕೆ ಮುಂಚೆ ಒಂದು 15 ದಿವಸದ ಮುಂಚೆ ಭೇಟಿ ಮಾಡಿದ್ದೆ. ಅವ್ರೇನು ನಗನಗ್ತಾ ಹೇಗಿದೆ ಪರಮೇಶ್ವರ್, ಹೌ ಇಸ್ ಎವ್ರಿಥಿಂಗ್ ಅಷ್ಟೇ ಕೇಳ್ತಾ ಇದ್ರೆ ವಿನಃ ಬೇರೆ ಏನೂ ಅವರು ರಾಜಕಾರಣದಲ್ಲಿ ಮಾತನಾಡ್ತಿರ್ಲಿಲ್ಲ. ನಾನು ಅವ್ರು ಬಿಜೆಪಿಗೆ ಹೋಗುವಾಗ ನಾನು ಹೋಗಿ ಬೇಡ ಬಿಜೆಪಿಗೆ ಹೋಗೋದು ಅಂತ ಹೇಳಿದೆ. ಐ ಆಮ್ ಸೋ ಸಾರಿ ಸಮ್ ಪೊಲಿಟಿಕಲ್ ಕಂಪಲ್ಷನ್ಸ್ ಅಂತೇನೋ ಅಂದ್ರು. ಹಾಗಾಗಿ ಬಹಳ ನೋವಾಯ್ತು. ಅವರು ಬಿಜೆಪಿಗೆ ಹೋದಂತ ಸಂದರ್ಭದಲ್ಲಿ ಬಹಳ ನೋವು ಆಯ್ತು ನಮಗೆಲ್ಲ. ಯಾಕೆಂದ್ರೆ ಅವರು ರಾಜಕಾರಣದಲ್ಲಿ ಕಾಂಗ್ರೆಸ್ನಲ್ಲೇ ಬಹಳಷ್ಟು ವರ್ಷಗಳು ಅವರು PSP ಇಂದ ಪ್ರಾರಂಭ ಮಾಡಿದ್ರು ಅವರು ರಾಜಕಾರಣವನ್ನ. ಕಾಂಗ್ರೆಸ್ಸಿಗೆ ಬಂದಂತ ಸಂದರ್ಭ ಅವೆಲ್ಲವೂ ಕೂಡ ಇವತ್ತು ನೆನಪಾಗೆ ಉಳಿದೋಗ್ತವೆ ಅಂತ ಹೇಳಿ ಅನ್ಸುತ್ತೆ. ಓಕೆ,
ಎಸ್ ಎಂ ಕೃಷ್ಣ ಅವರ ಗುಣ ನಿಮ್ಮನ್ನ ತುಂಬಾ ಇಂಪ್ರೆಸ್ ಮಾಡದಂತಹ ಗುಣ ಯಾವುದು ಸರ್? ನಿಮ್ಗೆ ಯಾವತ್ತೂ ನೆನಪಲ್ಲಿ ಉಳಿಯುತ್ತೆ ಎಸ್ ಎಂ ಕೃಷ್ಣ ಅವರ ಈ ಮಾತು ಅಥವಾ ಅವರ ಈ ವ್ಯಕ್ತಿತ್ವ ಆ ಥರದ್ದು? ಅವರು ಬಹಳ ಒಂದು ರೀತಿಯಲ್ಲಿ ಎಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ ಕಾಣ್ತಿದ್ರು. ಹೈಲಿ ಕಲ್ಚರ್ಡ್, ಯಾವತ್ತೂ ಯಾರ ಮನಸ್ಸಿಗೂ ನೋವು ಮಾಡ್ತಿರ್ಲಿಲ್ಲ. ಏನಾದ್ರೂ ಹೇಳ್ಬೇಕು ಅಂದ್ರೆ ಅದನ್ನ ಒಂದು ರೀತಿಯಲ್ಲಿ ಬಹಳ ಸರ್ಕ್ಯಾಸ್ಟಿಕ್ ಆಗಿ ಹೇಳೋರು, ಬಹಳ ಇಂಡೈರೆಕ್ಟ್ ಆಗಿ ಹೇಳೋರು. ಮನಸ್ಸಿಗೆ ಯಾರಿಗೂ ನೋವು ಮಾಡ್ತಿರ್ಲಿಲ್ಲ. ಆಮೇಲೆ ಕ್ಯಾಬಿನೆಟ್ ಅಲ್ಲಿ ಕೂಡ ಬಹಳ ಸಮಾಧಾನಕರವಾಗಿ ಎಲ್ಲರ ಅಭಿಪ್ರಾಯಗಳನ್ನೂ ಕೇಳೋರು. ಕೊನೆಗೆ ಯಾರನ್ನಾದ್ರೂ ಒಂದು ತೀರ್ಮಾನ ತಗೋಬೇಕಾದ್ರೆ ಕೆ ಎಚ್ ರಂಗನಾಥ್ ಇದ್ರು, ಗೋರ್ಪಡೆ ಅವರಿದ್ರು, ಅಂತ ಮೇಧಾವಿಗಳ ಜೊತೆಯಲ್ಲಿ ಕೂಡ ಮಾತನಾಡ್ಕೊಂಡು ತೀರ್ಮಾನಗಳನ್ನ ಮಾಡೋರು. ಬಹಳ ಏಕಾಏಕಿಯಾಗಿ ಅವ್ರೇನನ್ನು ತೀರ್ಮಾನಗಳನ್ನು ಮಾಡ್ತಿರ್ಲಿಲ್ಲ. ಬಹಳ ಎಲ್ಲರಿಗೂ ಮುಕ್ತ ಅವಕಾಶ ಕೊಡೋರು ಮಾತನಾಡೋದಕ್ಕೆ. ಬಟ್ ಪ್ರತಿಯೊಬ್ಬರನ್ನು ಬಹಳ ಗೌರವದಿಂದ ಕಾಣ್ತಿದ್ರು. ನಮ್ಮಂತ ಕಿರಿಯವರನ್ನು ಕೂಡ ಬಹಳ ಪ್ರೀತಿಯಿಂದ ಕಾಣೋರು. ಒಂದು ಸಾರಿ ಎಸ್ ಎಂ ಕೃಷ್ಣ ಅವ್ರನ್ನ ಭೇಟಿ ಮಾಡಿ ಬಂದ್ರೆ ಎಂಥವ್ರಿಗೂ ಕೂಡ ಏನಪ್ಪಾ ಎಂಥ ವ್ಯಕ್ತಿತ್ವ ಇವ್ರದ್ದು ಅಂತ ಹೇಳಿ ಅನ್ಸೋದು, ಎಂಥವ್ರಿಗೂ ಆ ರೀತಿ ಅನ್ಸೋದು. ಅಂತಹ ವ್ಯಕ್ತಿತ್ವ ಅವ್ರದ್ದು. ಈಗ ಎಸ್ ಎಂ ಕೃಷ್ಣ ಅಂದ ತಕ್ಷಣ ಎಲ್ಲರೂ ತಟ್ಟಂತ ಹೇಳೋದು ಅವರೊಬ್ರು ಕ್ಲಾಸ್ ರಾಜಕಾರಣಿ ಅಂತ. ರಾಜಕಾರಣಿಗಳಲ್ಲಿ ಎರಡು ವಿಧ ಅಂತ ನೋಡಿದ್ರೆ ಅದು ಕ್ಲಾಸ್ ರಾಜಕಾರಣಿ, ಮಾಸ್ ರಾಜಕಾರಣಿ. ಸೊ ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ನಾನು ಅವರ ಡ್ರೆಸ್ ಸೆನ್ಸು, ಅವರು ಜನಗಳ ಜೊತೆ ನಡ್ಕೊಳ್ತಾ ಇದ್ದಿದ್ದು, ಅವ್ರ ಮಾತುಗಳು, ಆ ಶಬ್ದ ಪ್ರಯೋಗ. ಒಂದು ದಿವಸ ಏನೋ ಮಾತಿಗೆ ಹೇಳಿದ್ರು, ಭವಿಷ್ಯದ ಗಜಗರ್ಭದಲ್ಲಿ ಏನಡಗಿದೆ ಅಂತ ಯಾರಿಗೆ ಗೊತ್ತಿದೆ ಪರಮೇಶ್ವರ್ ಅಂದ್ರು. ಅಂತದೆಲ್ಲ ಮಾತುಗಳು ಬಹಳ ಸಾಮಾನ್ಯವಾಗಿ ಬರಲ್ಲ ನಮ್ಗೆಲ್ಲ. ಅವರು ಬಹಳ ಆ ರೀತಿ ಮಾತಾಡೋರು. ಅದು ಬಹಳ ನನ್ಗೆ ಬಹಳ ನೋವಾಗಿದೆ ನನ್ಗೆ, ಖಂಡಿತವಾಗಿ. ಎಸ್ ಎಂ ಕೃಷ್ಣ ಅವರ ರಾಜಕಾರಣ ಹೇಗಿದೆ ಅನ್ನೋದನ್ನ ರಾಜ್ಯದ ಜನ ನೋಡಿದ್ದಾರೆ, ದೇಶದ ಜನ ನೋಡಿದ್ದಾರೆ. ಬಟ್ ಅವರ ವ್ಯಕ್ತಿತ್ವ ಮತ್ತು ಅವರ ಲೈಫ್ ಸ್ಟೈಲು ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳ್ತಾರೆ. ತುಂಬಾ ಹತ್ರದಿಂದ ಎಸ್ ಎಂ ಕೃಷ್ಣ ಅವರನ್ನ ಗೊತ್ತಿರೋರು. ಸೊ ನೀವ್ ಅದ್ರ ಬಗ್ಗೆ ಏನಾದ್ರು ಮಾತಾಡ್ಬೋದಾ? ಅವರು ನೋಡಿ, ಅವರು ವಿದೇಶದಲ್ಲಿ ವ್ಯಾಸಂಗ ಮಾಡಿ ಬಂದಂತವ್ರು. ಆ ಕಾಲದಲ್ಲಿ ಕೆನಡಿ ಅವರ ಚುನಾವಣೆಗೂ ಕೂಡ ಅವರೆಲ್ಲ ಭಾಗವಹಿಸ್ತಿದ್ರು ಆ ಕಾಲದಲ್ಲಿ ಅಂತ ಹೇಳೋರು. ಜೊತೆಗೆ ಅವರು ಅನೇಕ ರೀತಿಯಲ್ಲಿ ಮಾದರಿ ಅಂತ ಹೇಳಿದ್ರೆ ನನ್ಗನ್ಸುತ್ತೆ ಅವ್ರು ಹಾಕೊಳ್ತಾ ಇದ್ದಂತ ಡ್ರೆಸ್ಗಳು ಬಹುಶಃ ಅವರೇ ಡಿಸೈನ್ ಮಾಡೋರು. ಯಾರು ಡಿಸೈನರ್ ಹತ್ರ ಹೋಗ್ತಿರ್ಲಿಲ್ಲ, ಅವರೇ ಡಿಸೈನ್ ಮಾಡೋರು. ನಾವೆಲ್ಲ ಅದನ್ನ ನೋಡಿ ಎಷ್ಟು ಖುಷಿ ಆಗೋದು ಅವ್ರನ್ನ ನೋಡಿದ್ರೆ. ನಾವೆಲ್ಲ ಈಗ ಯಾರ್ಯಾರೋ ಹೆಂಗೆಂಗೋ ಡ್ರೆಸ್ ಮಾಡ್ಬಿಡ್ತಾರೆ, ಆದ್ರೆ ಅಷ್ಟು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಆ ಡ್ರೆಸ್ ಸೆನ್ಸ್ ಹೆಂಗಿದ್ಯೋ ಹಂಗೆ ಮಾತುಗಳು ಕೂಡ ಬರೋದು ಅವ್ರ ಬಾಯಿಂದ. ಬರೀ ಡ್ರೆಸ್ ಹಾಕೊಂಡ್ಬಿಟ್ರೆ ಏನೇನೋ ಮಾತಾಡ್ಬಿಟ್ರೆ ಆಗೋದಿಲ್ಲ. ಆ ಮಾತುಗಳು ಕೂಡ ಅದು ಅಷ್ಟು ಬಹಳ ಚೆನ್ನಾಗಿ ಮಾತಾಡೋರು. ಯಾರ ಮನ್ಸಿಗೂ ನೋವು ಮಾಡ್ತಿರ್ಲಿಲ್ಲ, ಬಹಳ ಮುಖ್ಯ ಅಂದ್ರೆ. ಸೊ ಮಾತು ಅಷ್ಟೇ ಮೃದು, ಅವರ ವ್ಯಕ್ತಿತ್ವನೂ ಅಷ್ಟೇ ಮೃದು ಆಗಿತ್ತು ಅಂತ. ಹೌದು. ಈಗಿನ ಯುವ ರಾಜಕಾರಣಿಗಳು ಅಂತವರು ಕರ್ನಾಟಕದ ರಾಜಕಾರಣದಲ್ಲಿ ಇನ್ನೂ ಯಾರು ಬರೋದು ಕಷ್ಟ, ನನಗೆ ಅನ್ಸುತ್ತೆ. ಬಹಳ ಕಷ್ಟ, ಬಹಳ ವಿರಳ. ಈಗಿನ ಯುವ ರಾಜಕಾರಣಿಗಳಿಗೆ ಯಾವ ರೀತಿ ಮಾರ್ಗದರ್ಶನ ಆಗುತ್ತೆ ಅವರ ಜೀವನ, ಅವ್ರು ಮಾಡಿದಂತ ರಾಜಕಾರಣ, ಅವ್ರು ನಡ್ಕೋತಾ ಇದ್ದಂತ ರೀತಿ? ಇಲ್ಲ, ಈಗ ನೋಡಿ, ಅವರು ರಾಜಕಾರಣದಲ್ಲಿ ನಾವು ಆಡ್ತೀವಲ್ಲ, ಈಗೆಲ್ಲ ಮಾತುಗಳು ಆಡ್ತಾ ಇರ್ತೀವಿ. ಪರ್ಸನಲ್ ಅಟ್ಯಾಕ್ ಮಾಡೋದು, ಅವ್ರನ್ನ ಏನೋ ಬೈಯೋದು, ಏನೋ ಹೇಳೋದು, ಯಾವತ್ತೂ ಅವ್ರು ಆ ರೀತಿ ಮಾಡಿದವ್ರಲ್ಲ. ಖಾಸಗಿಯಾಗಿ ಕೂಡ ಯಾರ ಬಗ್ಗೆನೂ ಕೂಡ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇರ್ಲಿಲ್ಲ. ನಮ್ ಜೊತೆ ಎಲ್ಲ ಮಾತಾಡುವಾಗ ಯಾರ್ದಾದ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅವರು ಬಹಳ ಎಚ್ಚರಿಕೆಯಿಂದ ಮಾತಾಡೋರು. ಪದ ಪ್ರಯೋಗ ಮಾತ್ರ ಯಾರಿಗೂ ಬರೋದೇ ಇಲ್ಲ, ಅಷ್ಟು ಚೆನ್ನಾಗಿ ಮಾತಾಡೋರು. ರಾಜಕಾರಣ ಅಂತ ಅಂದ್ರೇನೆ ಈಗ ಒಬ್ರ ಮೇಲೆ ಒಬ್ರು ಟೀಕೆ ಮಾಡೋದು, ತೀರಾ ಪರ್ಸನಲ್ ಅಟ್ಯಾಕ್ ಗಳು ಕೂಡ ಬಂದ್ಬಿಡುತ್ತೆ. ಬಟ್ ಎಸ್ ಎಂ ಕೃಷ್ಣ ಅವ್ರ ಬಾಯಲ್ಲಿ ಹಂಗ್ ಬರಲ್ಲ ಅಂತ ನೀವ್ ಹೇಳೋದು? ಇಲ್ಲ, ಯಾವತ್ತೂ ಕೂಡ ಅವರು ಆ ರೀತಿ ಮಾತಾಡಿದವರಲ್ಲ. ದ್ವೇಷದ ರಾಜಕಾರಣ ಮಾಡಿದವರೇ ಅಲ್ಲ ಅವರು. ಅವ್ರ ಎಂತವ್ರನ್ನು ಕೂಡ ಬಹಳ ಪ್ರೀತಿಯಿಂದ ಕಾಣುವಂತವ್ರು. ಅದು ಎಲ್ರಿಗೂ ಬರೋದಿಲ್ಲ ಬಿಡಿ, ಎಲ್ಲರೂ. ಹಾಗಾದ್ರೆ ಈಗಿನ ರಾಜಕಾರಣದ ಟ್ರೆಂಡೇ ಬದಲಾಗ್ಬಿಟ್ಟಿದೆ ಅಂತ ಅನ್ಸುತ್ತೆ? ಖಂಡಿತವಾಗಿ ಬದಲಾಗಿದೆ. ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ಇದೆ ಈಗ. ನಾವೆಲ್ಲ ಎಂತದೋ ಒಂದು ಕೆಟ್ಟ ಕಾಲಘಟ್ಟದಲ್ಲಿ ಇದ್ದೇವೆ. ಒಬ್ಬರನ್ನೊಬ್ಬರನ್ನ ಬೈಕೊಳ್ಳೋದು, ಒಬ್ಬರನ್ನೊಬ್ಬರನ್ನ ಟೀಕೆ ಮಾಡ್ಬೋದು, ಆದ್ರೆ ಪದ ಪ್ರಯೋಗಗಳು ಮತ್ತು ಪರ್ಸನಲೈಸ್ಡ್ ಅಟ್ಯಾಕ್ ಮಾಡೋದು, ಅವರು ಯಾವತ್ತೂ ಆ ರೀತಿ ಮಾಡಿದವರೆಲ್ಲ. ಯಾರ ಬಗ್ಗೆನೂ ಕೂಡ
ಪಬ್ಲಿಕ್ ಆಗಿ ಹೇಳೋದು ಒಂದೇ ಅಲ್ಲ, ಖಾಸಗಿಯಾಗಿ ಕೂಡ ಅವ್ರು ಹೇಳ್ತಾ ಇರ್ಲಿಲ್ಲ ಓಕೆ ಓಕೆ ಯಾರ್ದಾದ್ರ ಬಗ್ಗೆ. ಅವ್ರ ಶತ್ರುಗಳಿದ್ರು ಕೂಡ ಅವ್ರನ್ನ ಒಂದು ಡೀಸೆಂಟ್ ಆಗಿ ಹೇಳೋರು, ಅವ್ರು ರೆಫರೆನ್ಸ್ ಮಾಡೋರು. ಆ ರೀತಿ ನನಗೆ ಅವರು ರಾಜ್ಯಸಭಾ, ನಾವು ನಮ್ಮ ಪಕ್ಷದಿಂದ ಅವರಿಗೆ ರಾಜ್ಯಸಭಾ ರಿಪೀಟ್ ಆಗ್ಲಿಲ್ಲ. ಆ ಸಂದರ್ಭದಲ್ಲಿ ಬಹಳ ನೋವು ಮಾಡ್ಕೊಂಡ್ರು. ನನ್ಗೆ ನೋಡಿ ಆಗೋದಿಲ್ಲ ಅಂತ ನನ್ಗೆ ಹೇಳ್ಬಿಟ್ಟಿದ್ರೆ ನಾನು ಇದನ್ನೇ ಇಟ್ಕೊಂಡಿರ್ತಿರ್ಲಿಲ್ಲ. ಆದ್ರೆ ನನ್ಗೆ ಗೊತ್ತೇ ಆಗದಾಗೆ ಈ ತರ ಆಗ್ಬಿಟ್ಟಿದೆ ಅಲ್ಲ, ಬಹಳ ನೋವಾಗಿದೆ ಪರಮೇಶ್ವರ್ ಅಂತ ಹೇಳಿದ್ರು. ಅವಾಗ ನಾನು ಕೂಡ ನಾನು ಅವಾಗ ಅಧ್ಯಕ್ಷನಿದ್ದೆ, ಸೋನಿಯಾ ಗಾಂಧಿ ಅವ್ರ ಹತ್ರ ನಾನು ಪರ್ಸನಲ್ ಆಗಿ ಹೋಗಿ ನೋಡಿ ಈ ರೀತಿ ಇದೆ, ಅವರಿಗೆ ರಿಪೀಟ್ ಮಾಡ್ಲೇಬೇಕು ಅಂತ ಹೇಳುವಾಗ ಸಿದ್ದರಾಮಯ್ಯನವರು ನಾನು ಇಬ್ರು ಹೇಳಿದ್ವಿ. ಆದ್ರೆ ಕಾರಣಾಂತರದಿಂದ ಅವರು ಅದು ಬೇರೆಯವರಿಗೆ ಕೊಟ್ರು. ಹಾಗಾಗಿ ಸ್ವಲ್ಪ ಅವ್ರಿಗೆ ಆ ಸಂದರ್ಭದಲ್ಲಿ ಬಹಳ ನೋವು ಮಾಡ್ಕೊಂಡಿದ್ರು. ಸರ್, ಇಲ್ಲಿ ಬೆಳಗಾವಲ್ಲಿ ಇದ್ದೀರಾ? ಹೌದು ಹೌದು. ಬರ್ತಿದ್ದೀರಾ ಸರ್? ಮತ್ತೆ ಬರ್ಬೇಕಲ್ಲ. ಖಂಡಿತ ಸರ್. ಥ್ಯಾಂಕ್ ಯು. ಸುವರ್ಣ ಥ್ಯಾಂಕ್ ಯು. ಮಾತಾಡಿದ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.